ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 4ನೇ ಅಧ್ಯಾಯ 12-13. ಯೋಹಾನನು ಸೆರೆಯಲ್ಲಿ ಹಾಕಲ್ಪಟ್ಟಿದ್ದಾನೆಂದು ಯೇಸು ಕೇಳಿ ಗಲಿಲಿಯಕ್ಕೆ ಹೊರಟು ಹೋದನು. ಮತ್ತು ಆತನು ನಜರೇತನ್ನು ಬಿಟ್ಟು ಜೆಬುಲೋನ್, ನೆಫ್ತಾಲಿಮ್ ಮೇರೆಗಳ ಸಮುದ್ರ ತೀರದಲ್ಲಿರುವ ಕಪೆರ್ನೌಮಿಗೆ ಬಂದು ಅಲ್ಲಿ ವಾಸಿಸಿದನು. ಇಲ್ಲಿ ಹೆರೋದನು ಯೋಹಾನನನ್ನು ಸೆರೆಮನೆಗೆ ಹಾಕಿಸಿದ್ದಾಗಿ ನಾವು ಓದ್ತೇವೆ. ಯೇಸು ಇದನ್ನು ಕೇಳಿದಾಗ ತಾನು 30 ವರ್ಷಗಳ ಕಾಲ ಎಲ್ಲಿ ಬೆಳೆದಿದ್ರೋ ಆ ಗಲೀಲಾಯ ಸೀಮೆ ನಜರೇತೆಂಬ ಊರನ್ನು ಬಿಟ್ಟು ಸಮುದ್ರದ ಹತ್ತಿರದಲ್ಲಿರ್ತಕ್ಕಂಥ ಕೆಪೆರ್ನೌಮೆ ಅನ್ನೋ ಊರಿಗೆ ಬಂದು ಮನೆ ಮಾಡ್ಕೊಳ್ತಾರೆ. ಅಂದಿನಿಂದ ಯೇಸು ನಿಖರವಾಗಿ ಸ್ನಾನಿಕನಾದಂಥ ಯೋಹಾನನು ಬೋಧಿಸಿದಂಥ ಒಂದು ಸಂದೇಶವನ್ನೇ ಮತ್ತೆ ಮತ್ತೆ ಸಾರಿ ಸಾರಿ ಹೇಳುವುದಕ್ಕೆ ಪ್ರಯತ್ನ ಮಾಡಿದರು. ಅದೇನಪ್ಪ ಅಂದರೆ ದೇವರ ರಾಜ್ಯ. ಮತ್ತಾಯ 4ನೇ ಅಧ್ಯಾಯ 17, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪರಲೋಕ ರಾಜ್ಯವು ಸಮೀಪಿಸಿತು. ಒಂದು ರೀತಿಯಲ್ಲಿ ಹೇಳೋದಾದರೆ ಯೋಹಾನ ಒಂದು ಓಟದ ಸ್ಪರ್ಧೆ ಒಂದು ಹಂತವನ್ನು ಓಡಿ ಮುಗಿಸ್ತಾನೆ. ಆ ಓಟ ಮುಗೀತದೆ. ಆ ಓಟದ ಸಂದೇಶ ಏನಾಗಿತ್ತಂದರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೇಸು ಈ ಸಂದೇಶವನ್ನೇ ಮತ್ತೆ 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 ಹೇಳ್ತಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38 ನೀವು ನೋಡಿ. ಅಲ್ಲೂ ಅವನು ಪಂಚಶತಮ ದಿನದ ಹಬ್ಬದ ದಿನದಂದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಮತ್ತು ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂದು ಸಾರಿದನು. ಆಗ ಅಂತಿಮವಾಗಿ ಈ ಮಾತು ನೆರವೇರಿತು. ದೇವರ ರಾಜ್ಯವು ನಮ್ಮೊಳಗಡೆ ಇದೆ. ಅದು ಪವಿತ್ರಾತ್ಮನ ಮೂಲಕ ನಮ್ಮೊಳಗಡೆ ಬರುವಂತಹ ಕ್ರಿಸ್ತನ ಜೀವಿತವಾಗಿದೆ. ಸ್ನಾನಿಕನಾದಂಥ ಯೋಹಾನ ಯೇಸು ದೇವರ ರಾಜ್ಯವನ್ನು ಪ್ರಸ್ತಾಪ ಮಾಡಿದಾಗ ಅದು ಬರಲಿದೆ, ಹತ್ತಿರದಲ್ಲಿದೆ ಎಂಬುದಾಗಿ ಹೇಳ್ತೇವೆ. ಸ್ವತಃ ಕ್ರಿಸ್ತನಾದ ಯೇಸು ಒಮ್ಮೆ ಅನೇಕ ಜನರ ಮಧ್ಯೆ ಇದ್ದಂಥ ಸಂದರ್ಭದಲ್ಲೂ ದೇವರ ರಾಜ್ಯದ ಕುರಿತು ಮಾತನಾಡ್ತಾರೆ. ಪಂಚಶತಮ ದಿನದಂದೇ ಪವಿತ್ರಾತ್ಮನ ದೀಕ್ಷಾಸ್ಥಾನಕ್ಕಾಗಿ ಕಾದು ನಿಂತಿದ್ದು ಅಲ್ಲಿ 120 ಶಿಷ್ಯರ ನಡುವೆ ದೀಕ್ಷಾಸ್ನಾನ ನೆರವೇರ್ತದೆ. ದೇವರ ರಾಜ್ಯ ಅವರ ನಡುವೆ ನೆಲೆಗೊಳ್ಳುವುದಕ್ಕೆ ಬಂದಿತ್ತು. ಆ ರಾಜ್ಯವನ್ನೇ ಅವರು ಸಾರಿದರು. ಪರಲೋಕ ರಾಜ್ಯ ಅಥವಾ ದೇವರ ರಾಜ್ಯ, ಅದರಲ್ಲಿ ಪವಿತ್ರಾತ್ಮನು ನಮ್ಮೊಳಗಡೆ ವಾಸಿಸ್ತಾನೆ. ದುರಾದೃಷ್ಟವಶಾತ್ ಇಂದಿನ ಅನೇಕ ಕ್ರೈಸ್ತ ಬೋಧಕರು ಬೋಧಿಸುತ್ತಿರುವಂತೆ ಇದು ಶಾರೀರಿಕ ಸ್ವಸ್ಥತೆಯೋ, ಭೌತಿಕ ಆಶೀರ್ವಾದವೋ ಅಥವಾ ಹೊರಗಣ ರಾಜ್ಯವೋ ಅಲ್ಲ. ನೇರವಾಗಿ ಇದೊಂದು ಅವರು ಮಾತಿನ ಮೂಲಕ ಮನೆಯನ್ನು ಕಟ್ಟುವುದಕ್ಕೆ ಹೊರಟಿದ್ದಾರೆ. ಅದು ದೇವರ ರಾಜ್ಯ ಅಲ್ಲವೇ ಅಲ್ಲ. ನಿಖರವಾಗಿ ಹೇಳೋದಾದರೆ ದೇವರ ರಾಜ್ಯ ತಿನ್ನುವುದೋ ಮತ್ತು ಕುಡಿಯುವುದೋ ಅಲ್ಲ. ಲೌಕಿಕ ಸಮೃದ್ಧಿ, ಲೌಕಿಕ ಗುಣಹೊಂದುವಿಕೆಯಾಗಲಿ ಅಲ್ಲವೇ ಅಲ್ಲ. ಅದು ಯಾವುದು ಲೌಕಿಕ ಆಶೀರ್ವಾದ ಅಲ್ಲವೇ ಅಲ್ಲ. ನೀತಿ, ಆನಂದ, ಸಮಾಧಾನ. ದೇವರೇ ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ ನೀತಿ, ಸಮಾಧಾನ ಇಳಿದು ಬರಲಿ ಸ್ವಾಮಿ. ಅಪ್ಪ,
ಕಲ್ವರಿ ರಕ್ತದಲ್ಲಿ ಸುರಿಸಿದಂಥ ರಕ್ತದಿಂದ ಸ್ವಾಮಿ ನಮ್ಮ ಸಾಲಗಳಿಂದ ಬಿಡುಗಡೆ ಮಾಡಪ್ಪ. ನಮ್ಮನ್ನು ಸಾಲಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಸಹಾಯ ಮಾಡಪ್ಪ. ಯಾರ್ಯಾರು ಈ ಸಂದೇಶವನ್ನು ನೋಡ್ತಾ ಇದ್ದಾರೆ ದೇವರೇ, ಆ ಎಲ್ಲ ಮಕ್ಕಳು ಸಾಲಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಬೇಡ್ತೇನೆ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.